Hi guys, welcome to Raman Tutorial for English. Friends, ನಿನ್ನೆ ತರಗತಿಯಲ್ಲಿ ನಾನು ಅಧ್ಯಾಯ 6ಕ್ಕೆ ಸಂಬಂಧಪಟ್ಟಂತೆ 1857ರ ದಂಗೆ ಬಗ್ಗೆ ವಿವರಣೆ ಕೊಟ್ಟಿದ್ದೆ. ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಭಾಗ 2ಅನ್ನು ಹೇಳಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅಧ್ಯಾಯ 5ರಲ್ಲಿ ಬರುತ್ತೆ. ನಿಮ್ಮ ಇದು TET ಹಾಗೆಯೇ Gpstr ಮತ್ತು ಮುಂದಿನ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ಒಂದು ಅಂಶ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಚಾಪ್ಟ್ರಿಂದ ಕಡ್ಡಾಯವಾಗಿ 1 ಅಂಕದ ಪ್ರಶ್ನೆ ಬಂದಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋವನ್ನು ಪೂರ್ಣದಲ್ಲಿ ನೋಡಬೇಕಾಗತ್ತೆ. ಸೊ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅಂದರೆ ಯಾವುದು ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಲ್ಲ. 1 ನಿಮಿಷ ನೋಡಿದೆ, 2 ನಿಮಿಷ ನೋಡಿದೆ, 3 ನಿಮಿಷ ನೋಡಿದೆ ಅಂತಂದರೆ ಯಾವ ಕಾನ್ಸೆಪ್ಟು ಕ್ಲಿಯರ್ ಆಗಲ್ಲ. ಮತ್ತು ಎಕ್ಸಾಮ್ನಲ್ಲಿ ಹೋಗಿ ಚಡಪಡಿಸ್ಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ನೀವು ಎದುರಿಸಬಾರ್ದು ಅಂತಂದರೆ ಇವತ್ತಿನ ದಿನ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿರಿ. ಹಾಗಿದ್ದರೆ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದೆ ಬರುವ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ಪಡ್ಕೊಳ್ಬೋದು. ವಿಡಿಯೋ ನೋಡಾದಮೇಲೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ಒಂದು ಅದ್ಭುತವಾದಂತಹ PDF ಅನ್ನು ನೀಡಿದಂತಹ ಶ್ರೀ ಬಾಳೇಶ್ ಹತ್ತರಕಿ ಸಹ ಶಿಕ್ಷಕರು ಇವರಿಗೆ ನಮ್ಮ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡ್ತೀನಿ. ಮೊದಲನೇ ಪ್ರಶ್ನೆ ನೋಡೋಂಥ ಸಮಯ. ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ನಿಮಗೀಗಾಗಲೇ ನಾನು ಬ್ರಹ್ಮ ಸಮಾಜದ ಬಗ್ಗೆ ಹೇಳಿಕೊಟ್ಟಿದ್ದೆ. ಬ್ರಹ್ಮ ಸಮಾಜವನ್ನು ಸಂಸ್ಥಾಪನೆ ಮಾಡಿದಂಥವರು ರಾಜಾರಾಮ್ ಮೋಹನ್ ರಾಯ್ ಅಂತೇಳಿ ಹೇಳಿದ್ವಿ. ಹಾಗೆಯೇ ಇಂತಹ ಒಂದು ಬ್ರಹ್ಮ ಸಮಾಜದಲ್ಲಿರ್ತಕ್ಕಂಥ ಬೋಧನೆಗಳು ಇವರು ಹೇಳ್ಕೊಟ್ಟಂಥ ಬೋಧನೆಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ಏಕದೇವತಾರಾಧನೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಎರಡನೇದಾಗಿ ಬಾಲ್ಯ ವಿವಾಹಕ್ಕೆ ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ದೊರಕುತ್ತೆ. ಸತಿ ಪದ್ಧತಿ ವಿರೋಧವೂ ಕೂಡ ಇಲ್ಲಿ ಆಗತ್ತೆ. ಎರಡನೇ ಪ್ರಶ್ನೆ ಏನಿದೆ, ದಯಾನಂದ ಸರಸ್ವತಿಯವರು ಒಂದು ವೇದಗಳಿಗೆ ಹಿಂದಿರುಗಿ ಎಂತಕ್ಕಂಥ ಘೋಷಣೆಯನ್ನು ವಿಶ್ಲೇಷಿಸಿ ಅಂತ ಇದೆ. ಇವರು ಹೀಗೆ ಯಾಕೆ ಘೋಷಣೆಯನ್ನು ಕೊಡ್ತಾರೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ವಿಶ್ಲೇಷಣೆಯನ್ನು ಕೊಡಬೇಕು. ವೇದಗಳು ಸತ್ಯ ಮತ್ತು ಜ್ಞಾನದ ಪ್ರತೀಕ. ಆದ್ದರಿಂದ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನು ಅವರು ನೀಡ್ತಾರೆ. ಅಂದರೆ ವೇದಗಳು ಅಂತಕ್ಕಂಥದ್ದು ಸತ್ಯಕ್ಕೆ ಸಮಾನ. ಹಾಗೆಯೇ ಅದು ಸತ್ಯ ಅಷ್ಟೇ ಅಲ್ಲ, ನಮ್ಮ ಜ್ಞಾನವನ್ನು ವೃದ್ಧಿಸ್ತಕ್ಕಂಥವು. ಅವುಗಳಿಗೆ ನಾವು ಅವುಗಳನ್ನು ಓದಬೇಕು, ಅವುಗಳನ್ನು ಅನುಸರಿಸಬೇಕು, ಅವುಗಳನ್ನು ಫಾಲೋ ಮಾಡಬೇಕು ಅಂತ ಅವರು ಈ ಮಾತನ್ನು ಹೇಳ್ತಾರೆ. ಮೂರನೇ ಪ್ರಶ್ನೆ ಏನಿದೆ, ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದಂತಹ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಇದೆ. ಏನೆಲ್ಲ ಸುಧಾರಣೆಯನ್ನು ಮಾಡ್ತು ನೋಡಿ. ಪಾಯಿಂಟ್ಸ್ಗಳನ್ನ ನೀವು ತಲೆಯಲ್ಲಿ ನೆನ್ಪಿಟ್ಕೊಳ್ರಿ, ಕೀವರ್ಡ್ಸ್ಗಳನ್ನಾಗಿ ಮಾಡಿಕೊಳ್ರಿ ಅಂತ ಸುಮಾರು ಸರಿ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ಶೂದ್ರರು ಹಾಗೂ ಮಹಿಳೆಯರಿಗೆ ಶಾಲೆಗಳ ಒಂದು ಸ್ಥಾಪನೆ ಮಾಡಿಕೊಡ್ತಾರೆ. ಸಮಾನತೆಯ ಹಕ್ಕಿಗಾಗಿ ಪ್ರೋತ್ಸಾಹವನ್ನು ನೀಡ್ತಾರೆ. ಜಾತಿ ಪದ್ಧತಿಯನ್ನು ವಿರೋಧಿಸ್ತಕ್ಕಂಥದ್ದು. ಮಾನವ ಹಕ್ಕುಗಳ ನಿರಾಕರಣೆಯನ್ನು ಖಂಡಿಸ್ತಕ್ಕಂಥದ್ದು. ಇಷ್ಟೆಲ್ಲವೂ ಕೂಡ ಸತ್ಯಶೋಧಕ ಸಮಾಜದ ಮುಖ್ಯ ಒಂದು ಪ್ರತಿಪಾದನೆಯ ಸುಧಾರಣೆಗಳು ಅಂತೇಳಿ ಹೇಳ್ಬೋದು. ನಾಲ್ಕನೇ ಅಂಶ ಏನಿದೆ, ನಾಲ್ಕನೇ ಪ್ರಶ್ನೆ ಅಂತಲೇ ಹೇಳ್ಬೋದು. ಅಲಿಘರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಅಲಿಘರ್ ಚಳುವಳಿಯೇ ಯಾವುದಕ್ಕೋಸ್ಕರ ಶುರುವಾಯಿತು, ಏನನ್ನು ಸಾಧಿಸ್ತೋದು ಅಂತ ನೋಡೋಣ. ಮುಖ್ಯವಾಗಿ ಇಲ್ಲಿ ಸ್ತ್ರೀ ಅಥವಾ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಬಹುಪತ್ನಿತ್ವಕ್ಕೆ ಕೂಡ ಇದು ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಏಕಪತ್ನಿತ್ವ ಬಹಳ ಮುಖ್ಯವಾದದ್ದು, ಬಹುಪತ್ನಿತ್ವವನ್ನು ವಿರೋಧ ಮಾಡಬೇಕು. ಮುಸ್ಲಿಂ ಸಮಾಜದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ. ಪಾಶ್ಚಿಮಾತ್ಯ ವಿಜ್ಞಾನ ಹಾಗೂ ಸಂಸ್ಕೃತಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಇದರ ಮುಖ್ಯ ಧ್ಯೇಯ ಆಗಿತ್ತು. ಐದನೇ ಪ್ರಶ್ನೆ ಏನಿದೆ, ರಾಮಕೃಷ್ಣ ಮಿಷನ್ನಿನ ದೃಷ್ಟಿಕೋನವನ್ನು ವಿವರಿಸಿರಿ ಅಂತ ಇದೆ. ಹಾಗಂದರೆ ರಾಮಕೃಷ್ಣ ಮಿಷನ್ನಿನ ಒಂದು ಉದ್ದೇಶಗಳು ಅಥವಾ ಅದರ ಒಂದು ಮುಖ್ಯ ಧ್ಯೇಯಗಳನ್ನು ವಿವರಿಸಿರಿ ಅಂತ ಅರ್ಥ.
ರಾಮಕೃಷ್ಣ ಪರಮಹಂಸರ ಒಂದು ಬೋಧನೆಗಳನ್ನು ಇಲ್ಲಿ ಪ್ರಸಾರ ಮಾಡಬೇಕನ್ನೋದು ಇಲ್ಲಿ ಮುಖ್ಯ ಧ್ಯೇಯ ಆಗಿತ್ತು. ಅಂದರೆ ಇದನ್ನು ರಾಮಕೃಷ್ಣ ಮಷೀನನ್ನು ಸ್ವಾಮಿ ವಿವೇಕಾನಂದರವರು ಅದನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಪರಮಹಂಸರ ಒಂದು ಬೋಧನೆಗಳ ಪ್ರಸಾರ ಆಗಬೇಕು ಅಂತೇಳಿ ಅವರು ತಿಳಿಸ್ಕೊಡ್ತಾರೆ. ಭಾರತೀಯ ತತ್ವಜ್ಞಾನದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಜೊತೆಗೆ ಜಾತಿರಹಿತ ಸಮಾಜದ ಸ್ಥಾಪನೆಯನ್ನು ಕೂಡ ಇಲ್ಲಿ ಪ್ರೋತ್ಸಾಹಿಸ್ತಕ್ಕಂಥದ್ದು, ಬಡತನ, ಶೋಷಣೆ, ಅನಕ್ಷರತೆಯ ನಿರ್ಮೂಲನೆಯನ್ನು ಕೂಡ ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಅದು ಇಟ್ಕೊಂಡಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಸ್ವಾಮಿ ವಿವೇಕಾನಂದರವರು ಯುವಶಕ್ತಿಯ ಪ್ರೇರಕರಾಗಿದ್ದರು. ಈ ಮಾತನ್ನು ಹೇಗೆ ಅಂತೇಳಿ ಅದನ್ನು ವಿವರಿಸ್ತೀರಾ? ಸ್ವಾಮಿ ವಿವೇಕಾನಂದರವರು ಯುವಶಕ್ತಿಯ ಪ್ರೇರಕರಾಗಿದ್ದರು, ಹೇಗೆ ಎಂಬುದನ್ನು ವಿವರಿಸಿರಿ ಅಂತ ಇದೆ. ಅವರು ಏನನ್ನ ಕರೆ ಕೊಡ್ತಾರೆ ಯುವಕರಿಗೆ ಅಂತಂದರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆಯನ್ನು ನೀಡ್ತಾರೆ. ಜೊತೆಗೆ ವ್ಯಕ್ತಿಯಲ್ಲಿರ್ತಕ್ಕಂಥ ಸಾಮರ್ಥ್ಯದ ಪೂರ್ಣ ಬಳಕೆಯನ್ನು ಪ್ರೇರೇಪಣೆಯನ್ನು ಮಾಡ್ತಾರೆ. ಸಮಾಜ ಸೇವೆಯ ಮಹತ್ವವನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಭಾರತದ ಸಂಸ್ಕೃತಿಯ ಮಹತ್ವವನ್ನು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ವಿಶ್ವಕ್ಕೆ ಸಾರ್ತಾರೆ. ಇದಿಷ್ಟು ಏನಪ್ಪ ಅಂತಂದರೆ, ಈ ಸ್ವಾಮಿ ವಿವೇಕಾನಂದರವರು ಯುವಶಕ್ತಿ ಅಂದರೆ ನಮ್ಮ ಯುವ ಜನತೆಗೆ ತುಂಬ ಅಭಿಪ್ರೇರಣೆಯನ್ನು ಅವರು ನೀಡ್ತಾ ಇದ್ರು. 7ನೇ ಪ್ರಶ್ನೆ. ಅನಿಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು? ಮೊದಲನೇದು ಸಮಾನತೆ ಹಾಗೂ ಸಹೋದರತೆಯನ್ನು ವೃದ್ಧಿಸ್ತಕ್ಕಂಥದ್ದು, ವಿಶ್ವ ಭಾತೃತ್ವ ನಿರ್ಮಾಣ ಮಾಡ್ತಕ್ಕಂಥದ್ದು, ಥಿಯೋಸಫಿಕಲ್ ಸೊಸೈಟಿ ಮುಖಾಂತರ ಹೋಮ್ ರೂಲ್ ಲೀಗ್ ಚಳವಳಿಯ ಒಂದು ಮುಖ್ಯ ಸ್ಥಾನವನ್ನು ಕೂಡ ಅನಿಬೆಸೆಂಟ್ರವರು ವಹಿಸ್ಕೊಂಡಿರ್ತಾರೆ. ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸುವುದು, ಇವೆಲ್ಲವೂ ಕೂಡ ಅನಿಬೆಸೆಂಟ್ರ ಒಂದು ಸುಧಾರಣಾ ಕ್ರಮಗಳು ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೋದು. 8ನೇ ಪ್ರಶ್ನೆ ಏನಿದೆ, ನಾರಾಯಣ ಗುರು ಧರ್ಮದ ಪರಿಪಾಲನೆ, ಯೋಗಂ, ಸಂಘಟನೆಯ ಒಂದು ಕೊಡುಗೆಗಳನ್ನು ತಿಳಿಸಿ ಅಂತ ಇದೆ. ಹಾಗಾದರೆ ಇವರು ಏನೆಲ್ಲ ಕೊಡುಗೆಗಳನ್ನು ಕೊಡ್ತಾರೆ ಅವರ ಸಂಘಟನೆಯ ಮುಖಾಂತರ ಅಂದರೆ, ನೋಡಿ, ಏನು ಹಿಂದುಳಿದಂತಹ ಜನಗಳಿದ್ರಲ್ಲ, ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳನ್ನು ಹೆಚ್ಚು ಬಲಪಡಿಸೋದು, ವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಇವರ ಸಂಘಟನೆ ಮಾಡುತ್ತೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಹಾಗೂ ಒಂದೇ ದೇವರು ಎಂಬ ಒಂದು ಸಾರವನ್ನು ಸಾರಿ ಸಾರಿ ಹೇಳುತ್ತೆ. ಮುಖ್ಯವಾಗಿ ಎಲ್ಲ ಸಮಾಜಗಳು, ಎಲ್ಲ ಸಂಘಟನೆಗಳು ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತೆ. ಹಾಗೆಯೇ ನಾರಾಯಣ ಗುರುರವರ ಒಂದು ಧರ್ಮ ಪರಿಪಾಲನೆ ಯೋಗಂ ಸಂಘಟನೆಯು ಕೂಡ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತೆ. ಜೊತೆಗೆ ಹಿಂದುಳಿದಂತಹ ವರ್ಗದವರಿಗಾಗಿ ದೇವಾಲಯಗಳ ನಿರ್ಮಾಣವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ವೈಕಂ ಎಂಬ ಸತ್ಯಾಗ್ರಹವನ್ನು ಕೂಡ ಇವರು ನಡೆಸ್ಕೊಡ್ತಾರೆ. ಇದಿಷ್ಟೇನಪ್ಪ ಅಂದರೆ ನಾರಾಯಣ ಗುರುರವರ ಒಂದು ಸಂಘಟನೆಯ ಕೊಡುಗೆಗಳು. 9ನೇ ಪ್ರಶ್ನೆ ಏನಿದೆ, ಪೆರಿಯಾರ್ ಚಳವಳಿ ಆಗುತ್ತೆ. ಈ ಪೆರಿಯಾರ್ ಚಳವಳಿಯ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಮುಖ್ಯವಾಗಿ ನೀವು Gpstrನವ್ರು ಚೆನ್ನಾಗಿ ತಿಳ್ಕೊಳ್ಬೇಕು ನೋಡಿ. ಆರ್ಯರು ಬ್ರಾಹ್ಮಣರ ಹೆಸರಿನಲ್ಲಿನ ಜನಾಂಗೀಯ ತಾರತಮ್ಯವನ್ನು ವಿರೋಧಿಸೋದು, ಸಂಸ್ಕೃತ ಸಾಹಿತ್ಯ ಹಾಗೂ ಭಾಷೆಗೆ ವಿರೋಧನವನ್ನು ಕೊಡ್ತಕ್ಕಂಥದ್ದು, ಜಾತಿ ಲಿಂಗಾಧಾರಿತ ತಾರತಮ್ಯಕ್ಕೆ ವಿರೋಧ, ಹಾಗೆಯೇ ಸಮಾಜತೆಗೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಜಾತಿ, ಲಿಂಗ ಹಾಗೂ ಧಾರ್ಮಿಕ ತಾರತಮ್ಯವನ್ನು ವಿರೋಧಿಸ್ತಕ್ಕಂಥದ್ದು ಪೆರಿಯಾರ್ ಚಳವಳಿಯ ಮುಖ್ಯ ಅಂಶಗಳಾಗಿತ್ತು. ಇನ್ನು 10ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಮುಖ್ಯ ಉದ್ದೇಶಗಳೇನಾಗಿತ್ತು ಅಂದರೆ, ಮೊದಲನೇದಾಗಿ ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡುತ್ತೆ. ಅಂದರೆ ವಿಧವೆಯರಿಗೆ ಮತ್ತೆ ಪುನರ್ವಿವಾಹ ಮಾಡ್ಬೋದು ಅಂತೇಳಿ ಇದು ಪ್ರೋತ್ಸಾಹವನ್ನು ಕೊಡುತ್ತೆ. ಅದಾದ ನಂತರ ಸ್ತ್ರೀ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಲಾಗುತ್ತೆ. ಆಮೇಲೆ ಮುಖ್ಯವಾಗಿ ಆವಾಗಿನ ಕಾಲದಲ್ಲಿ ಅಂತರ್ಜಾತೀಯ ವಿವಾಹವನ್ನು ವಿರೋಧಿಸ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಪ್ರಾರ್ಥನಾ ಸಮಾಜದ ಒಂದು ಧ್ಯೇಯ ಏನಾಗಿತ್ತು ಅಂದರೆ ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಸಹಭೋಜನವನ್ನು ಪ್ರೇರೇಪಿಸುತ್ತೆ. ಅಂದರೆ ಎಲ್ಲರೂ ಕೂತ್ಕೊಂಡು ಎಲ್ಲ ಜಾತಿಯ ಜನರು ಕೂಡ ಒಂದೆಡೆ ಕೂತ್ಕೊಂಡು ಊಟ ಮಾಡೋದು, ಇದಕ್ಕೆ ಹೆಚ್ಚಿನ ಒಂದು ಪ್ರೇರೇಪಣೆಯನ್ನು ಕೊಡಲಾಗುತ್ತೆ.
ಇನ್ನು ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜ ಅಥವಾ ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜದ ತತ್ವಗಳು ಇವೆಲ್ಲವೂ ಕೂಡ ಒಂದೇ ಹಾದಿಯಲ್ಲಿ ಬೆಳೆದು ಬಂದಂತಹ ಸಮಾಜಗಳು. ಇವೆಲ್ಲವ ತತ್ವಗಳು ಕೂಡ ಒಂದೇ ರೀತಿಯಾಗಿ ನಾವು ನೋಡ್ಬೋದು. ಮೊದಲನೇದಾಗಿ ಏನಿದೆ, ಮೂರ್ತಿ ಪೂಜೆ ಮತ್ತು ಬಾಲ್ಯ ವಿವಾಹವನ್ನು ಖಂಡಿಸ್ತವೆ. ಸತಿ ಸಹಗಮನ ಪದ್ಧತಿ ಮತ್ತು ಬಹುಪತ್ನಿತ್ವವನ್ನು ಕೂಡ ಇವು ವಿರೋಧವನ್ನು ವ್ಯಕ್ತಪಡಿಸ್ತವೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ. ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ವಿರೋಧ ಒಂದು ಹೋರಾಟವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ಮುಗಿಸ್ಕೊಂಡ್ವಿ. ಮತ್ತು ಮುಂದಿನ ತರಗತಿಯಲ್ಲಿ ನಾನು 1857ರ ದಂಗೆ ಎಲ್ಲೆಲ್ಲಿ ಆಯಿತು ಅಂತೇಳಿ 2ನೇ ವಿಡಿಯೋ ನಾಳಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.